ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪ್ರೇಮ ಕಾವ್ಯ ಸೀರಿಯಲಲ್ಲಿ ಕಾವ್ಯಂಗೆ ತುಂಬ ಸೀರಿಯಸ್ ಆಗಿದೆ, ಜ್ವರ ಬಂದಿದೆ. ಅವಳನ್ನು ನೋಡ್ಕೊಳ್ಳೋದಕ್ಕೆ ಮಹಾದೇವ ಬಂದು ಪ್ರೇಮನ ಕರ್ಕೊಂಡು ಹೋಗಿದ್ದಾನೆ. ಈ ಕಡೆ ಬಂದು ಮನೆಯಲ್ಲಿ ಕಲ್ಯಾಣಿಗೆ ಹುಷಾರಾಗಿದೆ, ಆರಾಮಾಗಿದೆ. ಏಕೆಂದರೆ ಪ್ರೇಮ ಟ್ಯಾಬ್ಲೆಟ್ಸ್ ಬದಲಾಯಿಸಿದ್ಲಲ್ವ, ಹಂಗಾಗಿ ಆರಾಮಾಗಿದ್ದಾಳೆ ಈಗ ಕಲ್ಯಾಣಿ. ಹುಷಾರಾಗಿ ಎದ್ದು ನಿಂತ್ಕೊಂಡು ಎಲ್ಲರ ಹತ್ರ ಮಾತಾಡ್ತಿದ್ದಾಳೆ. ಇದು ಹೇಗೆ ಸಾಧ್ಯ ಅಂತೇಳ್ಬಿಟ್ಟು ಎಲ್ಲರೂ ಕಂಡ್ಕೊಂಡು ಬಿಡ್ತಾವ್ರೆ. ಇವರೆಲ್ಲ ಕ್ರಿಮಿನಲ್ಗಳು ಎಲ್ಲರೂ ಸೇರಿಕೊಂಡು ಅವಳಿಗೆ ಟ್ಯಾಬ್ಲೆಟ್ಸು ಮತ್ತು ಮೆಡಿಷನ್ನು, ಸ್ಲೋ ಪಾಯ್ಸನ್ ಮೆಡಿಷನ್ ಎಲ್ಲ ಕೊಡ್ತಾಯಿದ್ರು. ಈಗ ಅವಳು ಎದ್ದು ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಎದ್ದು ತಿರುಗಾಡ್ತಾ ಇದ್ದಾಳಲ್ವ, ಅದನ್ನು ನೋಡಿ ಇವ್ರಿಗೆಲ್ಲ ಕಣ್ಣುರಿ ಆಗ್ತಿದೆ, ಹೆಂಗೆ ಅಂತೇಳ್ಬಿಟ್ಟು. ಆಮೇಲೆ ಈ ದಾಮಿನಿ ಇವರೆಲ್ಲ ಸೇರಿಕೊಂಡು ಆ ಕೆಲಸ ಮಾಡ್ತಿದ್ರು. ದಾಮಿನಿಗೆ ಆಶ್ಚರ್ಯ, ನಾನು ಡಾಕ್ಟ್ರ್ ಹತ್ರ ಸ್ಲೋ ಪಾಯ್ಸನ್ನು ಟ್ಯಾಬ್ಲೆಟ್ಸ್ ಕೊಡಿಸ್ತಾ ಇದ್ದೆ, ಮೇಲೆ ಹೇಳ್ಬಾರ್ದು ಅಂತೇಳ್ಬಿಟ್ಟು. ನೋಡಿದ್ರೆ ಕಲ್ಯಾಣಿ ಎದ್ದು ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡ್ತಿದ್ದಾಳೆ, ಎದ್ದು ನಿಂತ್ಕೊಂಡು ಮಾತಾಡ್ತಿದ್ದಾಳೆ. ಹೇಗೆ ಸಾಧ್ಯ ಇದು ಅಂತ. ಪಾಪ ಮೈದುಗಿದೆಲ್ಲ ಗೊತ್ತಿಲ್ಲ. ಮೈದ ಒಳ್ಳೆಯವನು, ಅವನಿಗೆಲ್ಲ ಗೊತ್ತಿಲ್ಲ. ಏನೋ ಅದಕ್ಕೆ ಚೆನ್ನಾಗಿ ಓಡಾಡ್ತಿದ್ದಾರಲ್ಲ ಅಂತ ಅವ್ನು ಖುಷಿಯಾಗಿದ್ದಾನೆ. ಅವನೊಬ್ಬ ಪರವಾಗಿಲ್ಲ, ಇನ್ನೆಲ್ಲರೂ ಕ್ರಿಮಿನಲ್ಲೇ. ಇವನ ಮಗನೂ ಕೂಡ ಕ್ರಿಮಿನಲ್ಲು, ಇವನ ಹೆಂಡ್ತಿನೂ ಕ್ರಿಮಿನಲ್ಲೇ. ಇವರೆಲ್ಲ ಸೇರಿಕೊಂಡು ಎಲ್ಲ ಸೊಸೆಯಂದಿರು ಮಗದಿರನ್ನೆಲ್ಲ ಓಡಿಸ್ಕೊಂಡು ಇವರೇ ಆರಾಮಾಗಿರಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಇವರು ಒಂದು ರೀತಿ, ದಾಮಿನಿ ಇನ್ನೊಂದು ರೀತಿ ಯೋಚನೆ ಮಾಡಿಕೊಂಡು ಅವಳು ಎಲ್ಲನೂ ಓಡಿಸ್ಬಿಟ್ಟು ನಾನೇ ಈ ಮನೆಗೆ ರಾಣಿ ಆಗಬೇಕು ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಈಗ ಆರಾಮಾಗಿ ಕಲ್ಯಾಣಿ ಎದ್ದು ಓಡಾಡ್ತಾ ಇದ್ದಾಳೆ. ಇದನ್ನು ನೋಡಿಬಿಟ್ಟು ಎಲ್ಲರಿಗೂ ಆಶ್ಚರ್ಯ. ಪಾಪ ಮೂಗು ಹುಡುಗಿ ಒಂದು ಒಳ್ಳೆಯದು, ಆ ಹುಡುಗಿನೂ ಆರಾಮಾಗಿ ಕಲ್ಯಾಣಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ, ಆರಾಮಾಗಿ ಓಡಾಡ್ಕೊಂಡಿದೆ ಅದು. ಇಷ್ಟು ಬಿಟ್ಟರೆ ಇನ್ನೆಲ್ಲರೂ ಕ್ರಿಮಿನಲ್ಗಳೇ. ಎಲ್ಲರೂ ಫಸ್ಟು ಏನು ಸಿಗುತ್ತೆ ಅಂತ ನೋಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಈ ಮನೆಯಲ್ಲಿ. ಆಮೇಲೆ ಅಯ್ಯೋ ಅಕ್ಕ, ನೀವು ಹುಷಾರಾದ್ರಲ್ಲ, ಅದೇ ಸಂತೋಷ ಅಕ್ಕ. ಎಲ್ಲಿ ನೀವು ಮಲಗೇ ಬಿಡ್ತಿರೋ, ಏನು ಕತೆನೋ ಅಂತಿದ್ದೆ. ಹೆಂಗೋ ನಾನು ಒಳ್ಳೆ ಚೆನ್ನಾಗಿ ಆರೈಕೆ ಮಾಡಿದ್ದಕ್ಕೆ ನೀವು ಮೇಲೆದ್ರೆ. ಹೌದು ಕಣೆ ದಾಮಿನಿ, ನೀನು ಅಚ್ಚುಕಟ್ಟೆ ನೋಡ್ಕೊಂಡಿಲ್ಲ ಅಂದರೆ ನನ್ನ ಮೇಲೆ ಕೇಳೋಕ್ಕೆ ಆಯ್ತಿರಲಿಲ್ಲ. ನೀನು ನೋಡ್ಕೊಂಡಿದ್ದಕ್ಕೆ ನಾನು ಮೇಲಕ್ಕೆ ಎದ್ದು ಇವತ್ತು ಓಡಾಡ್ಕೊಂಡಿದ್ದೀನಿ ಅಂತ ಕಲ್ಯಾಣಿ ಹೇಳ್ತಾಳೆ. ಈ ಕಡೆ ದಾಮಿನಿ ಬಂದೆ ಒಂದು ನಿಮಿಷ ಅಕ್ಕ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಸ್ನೇಹನೂ ಜೊತೆ ಹೋಗ್ತಾಳೆ. ಹೊರಗಡೆ ನಿಂತ್ಕೊಂಡು ಡಾಕ್ಟ್ರಿಗೆ ಫೋನ್ ಮಾಡ್ತಾಳೆ. ಡಾಕ್ಟ್ರು, ನಾನು ಮಾತ್ರೆ ಕಳಿಸು ಅಂತ ಅಂದರೆ ಹುಷಾರಾಗೋ ಮಾತ್ರೆ ಕಳಿಸಿದೀಯ, ಮಲ್ಗೋ ಮಾತ್ರೆ ಕಳಿಸು ಅಂದರೆ ಏನು ಟ್ರೀಟ್ಮೆಂಟ್ ಕೊಟ್ಟೆ ನೀನು? ಎದ್ದು ಓಡಾಡ್ತಾ ಇದ್ದಾಳಲ್ಲಕ್ಕ ಅಮ್ಮ ಅಂತೇಳೆಲ್ಲ ಹೇಳ್ತಾಳೆ. ಇಲ್ಲ ಮೇಡಮ್, ನಾನು ಕೊಟ್ಟಿದ್ದು ಸ್ಲೋ ಪಾಯ್ಸನ್ ಟ್ಯಾಬ್ಲೆಟ್ಸ್ಗಳೆಯ, ಸಾಧ್ಯನೇ ಇಲ್ಲ, ಹೆಂಗೆ ಓಡಾಡ್ತಾರೆ ಅಂತ. ಇಲ್ಲ, ಚೆನ್ನಾಗೇ ಓಡಾಡ್ತಿದ್ದಾಳಲ್ಲ ಎದ್ದು. ಯಾವ ಮಾತ್ರೆ ಕೊಟ್ಟೆ ನೀನು? ಕರೆಕ್ಟಾಗಿ ನೋಡಿ ಚೆಕ್ ಮಾಡು ಅಂತ ಹೇಳ್ತಾಳೆ. ಆಯಿತು ಮೇಡಮ್, ಚೆಕ್ ಮಾಡ್ತೀನಿ ಅಂತ ಈ ಡಾಕ್ಟ್ರು ಹೇಳ್ತಾನೆ. ಇವನೇ ಡಾಕ್ಟ್ರು ಹೇಳ್ತಾನೆ. ಆವಾಗ ಇವನಿಗೂ ಆಶ್ಚರ್ಯ, ನಾನು ಕೊಟ್ಟ ಮಾತ್ರೆಯಲ್ಲಿ ಆಯಮ್ಮ ಎದ್ದು ತಿರುಗಾಡ್ತಿದ್ದಾಳೆ ಅಂದರೆ ಆಶ್ಚರ್ಯ. ಇವಳಿಗೆ ಹೇಗೆ ಸಾಧ್ಯ ಇದು? ಯಾರೋ ಬದಲಾಯಿಸವ್ರೆ ಅಂತ ಅಲ್ಲಿ ಕ್ರಿಮಿನಲ್ ತಲೆ ಉಪಯೋಗಿಸ್ತಾ ಇರ್ತಾಳೆ. ಯಾರೋ ಬದಲಾಯಿಸ್ಬಿಟ್ಟಿದ್ದಾರೆ ಮಾತ್ರೆನ, ಅವಳು ಎದ್ದು ತಿರುಗಾಡಬೇಕು ಅಂದರೆ ಯಾರೋ ಮಾತ್ರೆ ಬದಲಾಯಿಸಿದ್ದಾರೆ ಅಂತ ಇವಳು ಇಂಟೆನ್ಷನ್ ಆಗಿದೆ. ಆದರೆ ಬದಲಾಯಿಸಿರೋರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಪ್ರೇಮನ ಒಳಗೆ ಬಿಡ್ತಾ ಇಲ್ಲ ಇವರು. ಅವಳು ಬಂದು ನೋಡೋಕ್ಕೆ, ಅತ್ತೆ ನೋಡೋಕ್ಕೆ ಬರ್ತೀನಿ ಅಂದ್ರೂ ಅವಳನ್ನ ಆಚೆಗೆ ದಬ್ತಾರೆ, ಅಲ್ಲೇ ಬಾಗಿಲಿಂದನೇ, ಒಳಗಡೆಗೆ ಬಿಡ್ತಾನೇ ಇಲ್ಲ. ಹೇಗೆ ಸಾಧ್ಯ ಇದು? ಹೆಂಗೆ ಇವಳು ಕಲ್ಯಾಣಿ ಹುಷಾರಾದ್ಲು ಅಂತ. ಈ ಕಡೆ ಬಂದು ಜೀಪಲ್ಲಿ ಕರ್ಕೊಂಡು ಹೋಗ್ತಾನೆ ಮಹಾದೇವ ಬಂದು ಪ್ರೇಮವರೇ ಬನ್ನಿ ಇಲ್ಲಿ, ಕಾವ್ಯಂಗೆ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾಳೆ, ಜ್ವರ ಬಂದುಬಿಟ್ಟಿದೆ, ಹಗಲು ರಾತ್ರಿ ಓದಿ ಟೆನ್ಷನ್ ತಗೊಂಡು ಹುಷಾರಿಲ್ದಂಗೆ ಮಲಗಿಬಿಟ್ಟಿದ್ದಾಳೆ ಅಂತ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿ ಸರಿ ಅಂತೇಳ್ಬಿಟ್ಟು ಒಳಗಡೆ ಹೋದರೆ ವಾರ್ಡನ್ ಬಿಡ್ತಾ ಇಲ್ಲ ಒಳಗಡಿಕ್ಕೆ. ಇಲ್ಲ, ಇಲ್ಲಿ ಹಾಸ್ಟ್ಲು ಬಿಡೋಕ್ಕಾಗಲ್ಲ, ಯಾರ ಅಕ್ಕನೋ ಯಾರ ತಂಗಿನೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಬಿಡೋಕ್ಕಾಗಲ್ಲ ಅಂತ. ಇವಳು ಎದ್ದು ಬಂದಳು, ಕಾವ್ಯ ತಳ್ಳಾಡ್ಕೊಂಡು ಎದ್ದು ಬಂದು, ಇವಳು ಯಾರು ಅಂತ ನಂಗೆ ಗೊತ್ತೇ ಇಲ್ಲ, ಒಳಗೆ ಬಿಡಬೇಡಿ, ಕಳಿಸಿ ಅಂತ ಅಂದಳು. ಆಮೇಲೆ ಅವರು ಬಿಡಲೇ ಅಲ್ವಾ, ಆವಾಗ ಏನು ಮಾಡಿದ್ರು ಬಿಡ್ತಾಯಿಲ್ಲ ಒಳಗಡಿಕೆ. ಅವಳು ಫುಲ್ಲು ನಡುಕ್ತಾ ಮಲಗಿಬಿಟ್ಟಿದ್ದಾಳೆ. ಆಮೇಲೆ ಇವನು ತಾತನ ವೇಷ ಹಾಕ್ಕೊಂಡು ಇವನು ಬರ್ತಾನೆ. ಬಂದಮೇಲೆ
ಆಗ ಪ್ರೇಮನು ಕಾವ್ಯನು ಇಬ್ಬರೂ ಪ್ರೇಮನು ಈ ಮಹಾದೇವನು ಇಬ್ಬರೂ ಸೇರಿಕೊಂಡು ಅವಳಿಗೆ ಹೇಗಾದರೂ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಆಮೇಲೆ ಪ್ರೇಮ ಜೋರು ಮಾಡ್ತಾಳೆ, ನೀನು ಮೂರನೇವನು, ನಾನು ಅವಳ ಸ್ವಂತ ಅಕ್ಕ, ಅವಳೇನೋ ಜ್ವರದಿದ್ರಲ್ಲಿ ಹೇಳ್ತಿದ್ದಾಳೆ ಅಂದರೆ ನೀನು ಅದನ್ನೇ ಕೇಳ್ತಿದ್ದೀಯಾ, ತೆಗಿ ಇಲ್ಲಿಂದ, ಅಕ್ಕ ತಂಗಿರ ಮಧ್ಯೆ ಬರಬೇಡ ನೀನು, ಹಾಗೆ ಅಂತೇಳಿ ಬೈತಾಳೆ. ಆಮೇಲೆ ಅವನು ದೂರ ನಿಂತ್ಕೋತಾನೆ. ಆವಾಗ ಇವಳು ಹೋಗಿ ಅಲ್ಲಿ ಮಾತಾಡ್ಸೋಕೆ ಹೋಗ್ತಾಳೆ. ಕಾವ್ಯ ಮಾತಾಡೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಅಲ್ಲಿ ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆಗೆ ಹೋಗಿ ಕಾವ್ಯಂಗೆ ಬೇರೆ ಅಡುಗೆ ಮಾಡ್ಕೊಬೇಕು ನಾನು, ಅವಳು ತುಂಬ ಜ್ವರದಲ್ಲಿದ್ದಾಳೆ, ಯಾರು ಬಂದು ತಡೀತಾರೆ, ತಡೀಲಿ ನೋಡ್ತೀನಿ ನನ್ನ ಅಂತೇಳ್ಬಿಟ್ಟು ಹೋಗಿ ಅವಳೇ ಅಡುಗೆ ಮಾಡಿಕೊಂಡು ತಗೊಂಡೋಗಿ ಅವಳಿಗೆ ತಿನ್ನಿಸ್ತಾಳೆ. ಊಟ ಮಾಡು ಕಾವ್ಯ ಅಂತೇಳ್ಬಿಟ್ಟು. ಆಗ ಅವಳು ಊಟ ಮಾಡ್ತಾಳೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು, ಮನೆ ಊಟದ ಥರ ಇದೆ ಇದು, ಪ್ರೇಮಂದೇ ಅಡುಗೆ ನಂಗೆ ಕಾಣುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾಳಲ್ಲ ಅಂತೇಳ್ಬಿಟ್ಟು ಊಟ ಮಾಡಿಬಿಡ್ತಾಳೆ. ಆವಾಗ ಇವಳಿಗೆ ಖುಷಿ ಆಗುತ್ತೆ, ಎಷ್ಟು ದಿನದಿಂದ ಹಾಸ್ಟ್ಲಲ್ಲಿ ಊಟ ಮಾಡ್ತಾಯಿದ್ಲು, ಈಗ ನೋಡು ಕೈ ಮನೆ ಊಟ ಆಗೋತ್ತಿಗೆ ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಆ ತಾತಪ್ಪನು ಅವ್ರ ಅಕ್ಕಂಗೇನೋ ಕಾವ್ಯಾರಿಗೆ ಹುಷಾರಿಲ್ಲಂತೆ, ಬಿಡಿ ಸರ್ ಹೋಗಲಿ, ಇವರು ಸ್ವಲ್ಪ ಅವ್ರನ್ನ ಆರೈಕೆ ಮಾಡಲಿ ಅಂತ ಅಂದರೆ ಬಿಡೋದೇ ಇಲ್ಲ ಅಂತ ಹೇಳಿರ್ತಾನೆ. ಅದು ಎಷ್ಟು ಹೇಳಿದ್ರು ಕೇಳಲ್ಲ, ಬಿಡಲ್ಲ, ಯಾವ ಅಕ್ಕನೂ ಇಲ್ಲ, ಯಾವ ತಂಗಿನೂ ಇಲ್ಲ, ಇದೇನು ತೋಟದಪ್ಪನ ಛತ್ರ ಅಲ್ಲ, ಹೋಗಮ್ಮ ಆಚೆಗೆ ಅಂತ ಕಳಿಸಿರ್ತಾನೆ. ಜೋರು ಮಾಡಿದ್ದು ದಬಾಯಿಸೋಕ್ಕೆ ಒಳಗೆ ಹೋಗಿರೋಕ್ಕೆ ಆಗಿತ್ತು ಅವಕಾಶ, ದಬಾಯಿಸ್ಬಿಟ್ಟು ಒಳಗೆ ಹೋಗಿರ್ತಾಳೆ. ಅಲ್ಲಿ ಎಲ್ಲ ಆರೈಕೆ ಮಾಡಿದ ಮೇಲೆ ಇವಳು ಆರಾಮಾಗ್ತಾಳೆ, ಕಾವ್ಯ ಆರಾಮಾಗ್ತಾಳೆ. ಆಮೇಲೆ ಆರಾಮಾಗಿ ಎದ್ದು ಕೂತ್ಕೊಂಡು ಸ್ವಲ್ಪ ಆವಾಗ ಏನು ಕಾವ್ಯ ಹಿಂಗೆಲ್ಲ ಪಾಪ ಹುಷಾರಿಲ್ದಂಗೆ ಮಾಡ್ಕೊಂಡಿದೆಯಲ್ಲ ಅಂದರೆ, ಸ್ವಲ್ಪ ಓದೋದು ಟೆನ್ಷನ್ ಇತ್ತು, ಪೇಪರ್ ಸಬ್ಮಿಟ್ ಮಾಡಬೇಕಿತ್ತು, ಸ್ವಲ್ಪ ಟೆನ್ಷನ್ ತಗೊಂಡು ಓದಿದ್ದಕ್ಕೆ ಹಿಂಗಾಯಿತು ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತಾತನ ವೇಷ ಹಾಕ್ಕೊಂಡಿರೋದು ಪ್ರೇಮಂಗೆ ಗೊತ್ತು, ಮಹಾದೇವನೇ ತಾತನ ವೇಷ ಹಾಕ್ಕೊಂಡಿದ್ದಾರೆ, ಅಕ್ಕನ ಕಾವಲು ಕಾಯಕ್ಕೋಸ್ಕರ ಹಾಕ್ಕೊಂಡಿದ್ದಾರೆ ಅನ್ನೋದು ಅವಳಿಗೆ ಗೊತ್ತು. ಎಷ್ಟು ನಪ್ಪ ಹೆಂಡ್ತಿ ಅಂದರೆ ಎಷ್ಟು ಇಷ್ಟಪಡಬೇಕು ಅಂತೇಳಿ ಅಂದ್ಕೋತಾಳೆ. ತುಂಬಾ ನೋಡಿ ಇಷ್ಟಪಡ್ತಾರೆ, ಅವಳು ನೋಡಿದರೆ ದೂರ ಹೋಗ್ತಾಳೆ ಅಂತ. ಇವಾಗ ಇವಳಿಗೆ ಮಾಡಿಕೊಟ್ಟಿದ್ದಾಳೆ ಅಡುಗೆ ಎಲ್ಲ, ಇವಳು ಊಟ ಮಾಡ್ತಾಯಿದ್ದಾಳೆ. ತುಂಬ ಚೆನ್ನಾಗಿ ಅವಳು ಮನಸ್ಸಲ್ಲಿ ಅನ್ಕೋತಾ ಇದ್ದಾಳೆ, ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಮನಸ್ಸಲ್ಲಿ ಅನ್ಕೋತಿದ್ದಾಳೆ, ಪ್ರೇಮ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಇಕ್ಕಿದ್ದಾಳೆ ಇವತ್ತು, ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಪ್ಪ, ಸಾಕಾಗೋಗಿದೆ ಈ ಹಾಸ್ಟ್ಲ್ ಊಟ ಅಂತೇಳಿ ಅವಳು ಮನಸ್ಸಲ್ಲೇ ಅಂದ್ಕೊಂಡು ಊಟ ಮಾಡ್ತಾಯಿದ್ದಾಳೆ. ಆದರೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಅಕ್ಕಂಗೆ ಚೆನ್ನಾಗಿದೆ ಕಣೆ ಅಂತ ಹೇಳ್ತಾ ಇಲ್ಲ, ಅವಳ ಪಾಡಿಗೆ ಅವಳು ಊಟ ಮಾಡ್ತಾಯಿದ್ದಾಳೆ. ಪ್ರೇಮ ಪಾಪ ಎಷ್ಟು ದಿನದಿಂದ ಊಟ ಇಲ್ಲ, ಪಾಪ ಸಸ್ಕೊಂಡಿದ್ದಾಳೆ, ಅಯ್ಯೋ ಹೊಟ್ಟೆಲ್ಲ ಉರಿಯುತ್ತೆ ಕಾವ್ಯ ನೋಡಿದ್ರೆ ಅಂತೇಳಿ ಪ್ರೇಮನೂ ಅನ್ಕೋತಾ ಇರ್ತಾಳೆ. ಆದರೆ ಪ್ರೇಮಂಗೆ ಅಲ್ಲಿ ಕಲ್ಯಾಣಿದು ನೋಡ್ಕೋಬೇಕು, ಇಲ್ಲಿ ಕಾವ್ಯನೂ ನೋಡ್ಕೋಬೇಕು. ಬನ್ನಿ ಪ್ರೇಮವರೇ ನೋಡಿ ಅಂತ ಇವನು ಕರೆದ್ನ, ಹಂಗಾಗಿ ಈ ಕಡೆ ಬಂದಿದ್ದಾಳೆ. ಅಲ್ಲಿ ಕಾವ್ಯನ ಕಲ್ಯಾಣಿಗೆ ಟ್ರೀಟ್ಮೆಂಟ್ ಮತ್ತೆ ಬದಲಾಯಿಸ್ಕೊಡ್ತಾರೋ ಅಂತ ಅದು ಬೇರೆ ಭಯ. ರಾಮುನೇ ಇವಾಗ ಟ್ಯಾಬ್ಲೆಟ್ಸನ್ನು ಬದಲಾಯಿಸಿ ಕೊಡ್ತಾಯಿದ್ದಾನೆ, ಎಲ್ಲ ಒಟ್ಟಿಗೆ ಸಿಕ್ಕಾಕತ್ತಾರೆ, ದಾಮಿನಿ ಕೂಡ ಒಟ್ಟಿಗೆ ಸಿಕ್ಕಾಕಂತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.